ಓಕೆ ಎಲ್ಲ ಇಟ್ಕೊಬಿಟ್ಟಿದ್ದಾಳೆ ಆಲ್ರೆಡಿ ಸ್ಕೂಲ್ಗೆ ಹೋಗಕ್ಕೆ ರೆಡಿ ಆಗ್ಬಿಟ್ಟಿದ್ದಾಳೆ ನಮ್ಮ ಯಾನ. ಫ್ರೆಂಡ್ಸ್ ಆಗ್ಬಿಡ್ತಾರಲ್ಲ ಇರ್ತಾರೆ. ಯಾನ ಸ್ಕೂಲ್ ಫೀಸ್ ಎಷ್ಟಾಯಿತು ಅಂತ ಸ್ವಲ್ಪ ಏನು ಅದಿಷ್ಟು ತಗೊಬಂದೆ ಏನಕ್ಕೆ? ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದೀಪಾ ಕಿರಣ್ ಚಾನಲ್. ಸೊ ಬೆಳಿಗ್ಗೆನೇ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಿಗ್ಗೆ ನಾಷ್ಟಕ್ಕೆ ಅಂತ ತರಕಾರಿ ಎಲ್ಲ ಹಾಕಿ ಉಪ್ಪಿಟ್ಟು ಮಾಡಿದ್ದೆ. ಸೊ ನನಗೆ ಈ ಥರ ತರಕಾರಿ ಹಾಕಿ ಉಪ್ಪಿಟ್ಟೆಲ್ಲ ತುಂಬ ಚೆನ್ನಾಗಿರುತ್ತೆ. ಅದ್ರ ಜೊತೆ ಕಡಲೆ ಪುಡಿ ಮತ್ತು ಚಟ್ನಿ ಎಲ್ಲ ಉಪ್ಪಿನಕಾಯಿ ಹಾಕೊಂತಿದ್ರೆ ಚೆನ್ನಾಗಿರುತ್ತೆ. ಸೊ ನಾನು ನಮ್ಮ ಯಾನ ಕೂಡ ತಿನ್ನಿಸಿದೆ, ಅವಳು ಕೂಡ ರೆಡಿ ಮಾಡ್ತಿದ್ದೆ. ಯಾಕಂದರೆ ಇವತ್ತು ಸ್ಕೂಲ್ಗೆ ಹೋಗೋಕ್ಕಿತ್ತು. ಹೋಗಿ ಅವಳದು ಬುಕ್ಸ್ ಮತ್ತು ಯೂನಿಫಾರ್ಮ್ ಎಲ್ಲ ಕೊಡ್ತಾರೆ. ಇನ್ನೇನು ಸ್ಕೂಲ್ ಸ್ಟಾರ್ಟ್ ಆಗ್ತಾ ಬಂತಲ್ಲ, ಸೊ ಹಾಗಾಗಿ ಹೋಗಿ ಎಲ್ಲ ಕಲೆಕ್ಟ್ ಮಾಡ್ಕೊಂಬರೋಣ ಅಂತ ಅವಳಿಗೆ ಬೆಳಿಗ್ಗೆ ಬೇಗನೆ ರೆಡಿ ಮಾಡಿಸ್ಬಿಟ್ಟೆ. ರೆಡಿಯಾಗಿ ಅವಳು ತಿನ್ಕೊಂಡು ವೆಯ್ಟ್ ಮಾಡ್ತಾ ಇದ್ಲು. ಹೋಗೋಣ ಕೇಳ್ತಾ ಇದ್ಲು, ಯಾವಾಗ ಹೋಗೋಣ ತರೋಣ ಅಂತ. ಅವಳಿಗೆ ಮಿಕ್ಸ್ಡ್ ಫೀಲಿಂಗ್ ಇದೆ. ಸ್ಕೂಲಿಗೂ ಇವಾಗೇ ಹೋಗಿ ಬಿಟ್ಟು ಬಂದ್ಬಿಡ್ತಾರೋ ಅನ್ನೋ ಒಂದು ಭಯನೂ ಇರುತ್ತೆ. ಸೊ ಪಾಪ ನೋಡ್ತಾ ಇದ್ರೆ ಹಂಗೆ ಏನು ಮಾಡೋಕ್ಕಾಗಲ್ಲ. ಸ್ಕೂಲ್ ಒಂದ್ಸರಿ ಸ್ಟಾರ್ಟ್ ಆಯಿತು ಅಂದರೆ ಅವರು ಅಡ್ಜಸ್ಟ್ ಆಗಿಬಿಡ್ತಾರೆ, ಫ್ರೆಂಡ್ಸ್ ಜೊತೆ ಬ್ಯುಸಿ ಆಗಿಬಿಡ್ತಾರೆ. ಸೊ ನಾವು ಹೋಗಿ ಬುಕ್ಸ್ ಕೂಡ ತರೋಕ್ಕಿದೆ. ಹಾಗೆ ನನಗೆ ಒಂದು ಬ್ಯಾಗ್ ಕೂಡ ಆರ್ಡ್ರ್ ಮಾಡಿದ್ದೆ. ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದೀಪಾ ಕಿರಣ್ ಚಾನಲ್. ಸೊ ಇವತ್ತು ಆ್ಯಕ್ಚುಲಿ ಯಾನ ಸ್ಕೂಲ್ಗೆ ಹೋಗ್ತಾ ಇದ್ದೀವಿ. ನಮ್ಮ ಯಾನ ಬೇಬಿಗೆ ಬುಕ್ಸ್ ಎಲ್ಲ ಕೊಡ್ತಾ ಇದ್ದಾರೆ, ಮತ್ತು ಹಾಂ ಮತ್ತು ಯೂನಿಫಾರ್ಮ್ ಕೂಡ ಮೆಜರ್ಮೆಂಟ್ ಎಲ್ಲ ಕೊಟ್ಟಿತ್ತಲ್ಲ. ಸೊ ಹಾಗಾಗಿ ಇವಾಗ ಹೋಗಿ ಬುಕ್ಸ್ನ ಮತ್ತು ಯೂನಿಫಾರ್ಮ್ನ ಕಲೆಕ್ಟ್ ಮಾಡಿಕೊಂಡು ಬರಬೇಕು. 2 ಗಂಟೆ ಆಗಿಬಿಟ್ಟಿದೆ. 3 ಗಂಟೆವರೆಗೂ ಬುಕ್ಸ್ ಕೊಡ್ತಾರೆ. ಯೂನಿಫಾರ್ಮ್ 7ವರೆಗೂ, ಸಾಯಂಕಾಲ 7ವರೆಗೂ ಇರುತ್ತೆ. ಸೊ ಇವಾಗ ಹೋದರೆ 2 ಒಂದೇ ಸರಿ ತೊಗೊಂಡು ಬರೋಣ ಅಂತ ಕಿರಣ್ ವರ್ಕ್ ಮಾಡ್ತಾ ಇದ್ದಾರೆ, ಮೀಟಿಂಗಲ್ಲಿದ್ದಾರೆ. ಸೊ ಅವ್ರದ್ದು ಇವಾಗ ಮುಗೀತು. ಇನ್ನು ರೆಡಿಯಾಗಿ ನಾನು ಮತ್ತು ಏನೋ ವೆಯ್ಟ್ ಮಾಡ್ತಾ ಇದ್ದೀವಿ. ಎಲ್ಲಿಗೆ ಹೋಗೋಕ್ಕೆ? ಸ್ಕೂಲ್ಗೆ ಹೋಗೋಕ್ಕೆ ಇಷ್ಟನಾ ನಿನಗೆ? ಏನಕ್ಕೆ ಇಷ್ಟ ಇಲ್ಲ ಇಷ್ಟನಾ? ಸೊ ಕಿರಣ್ ಇನ್ನೂ ಒಂದು 5 ನಿಮಿಷ ಆಗುತ್ತಂತ ಹೇಳಿದ್ರು. ಸೊ ಹಾಗಾಗಿ ಯಾನಾಗೆ ಸ್ಕೂಲ್ ಬ್ಯಾಗ್ನ ಈ ಕಡೆ ಬಾ, ಯಾನಾಗೆ ಸ್ಕೂಲ್ ಬ್ಯಾಗ್ನ ಆರ್ಡರ್ ಮಾಡಿದ್ದೆ. ಹಿಂಗೆ ಹಿಡ್ಕೊಂಡು ಸೊ ಪರ್ಪಲ್ ಮತ್ತು ಪಿಂಕ್ ಕಾಂಬಿನೇಷನ್ ಬ್ಯಾಗ್ನ ಆರ್ಡರ್ ಮಾಡಿದ್ದೀನಿ. ಒಳಗೆ ಬುಕ್ ಇಟ್ಟಿದ್ದಾಳೆ ಆಲ್ರೆಡಿ. ಯಾವನಿದು? ಇದೆಲ್ಲ ಮೋನಿನ ಸ್ಕೂಲ್ ಬುಕ್ ಇನ್ನು ಇವಾಗ ಕೊಡ್ತಾರೆ, ಅದನ್ನ ಎಲ್ಲ. ಸೊ ಚೆನ್ನಾಗಿದೆ ಕ್ವಾಲಿಟಿ, ಫಸ್ಟ್ ಕ್ರೈ. ಸೊ ಈ ಥರ ಬರುತ್ತೆ. ಇಲ್ಲೊಂದು ಕೊಟ್ಟಿದ್ದಾರೆ. ಇದರಲ್ಲೇನು ಇಟ್ಕೊತೀಯ? ಖರ್ಚೀಫ್ ಮತ್ತು ಬಿಬ್ಬಿಟ್ಕೋತಾಳಂತೆ. ಇಲ್ಲಿ ಒಂದು ಪುಟಾಣಿ ಇದೆ. ಸೊ ಇಲ್ಲಿ ಮುಂದೆ ಇದರಲ್ಲಿ ಲಂಚ್ ಬಾಕ್ಸ್, ಇಲ್ಲಿ ಇದ್ರೊಳಗಡೆ ಬುಕ್ಸ್, ಪೆನ್ಸಿಲ್. ಇನ್ನೊಂದು ಜಿಪ್ ಇದೆಯಾ? ಒಳಗಡೆ ಇನ್ನೊಂದಿದೆ. ಆಲ್ರೆಡಿ ಇಟ್ಕೊಬಿಟ್ಟಿದ್ಯಾ? ಓಕೆ, ಎಲ್ಲ ಇಟ್ಕೊಬಿಟ್ಟಿದ್ದಾಳೆ ಆಲ್ರೆಡಿ. ಸ್ಕೂಲ್ಗೆ ಹೋಗಕ್ಕೆ ರೆಡಿ ಆಗ್ಬಿಟ್ಟಿದ್ದಾಳೆ ನಮ್ಮ ಯಾನ. ಸ್ಕೇಲ್ ಇಟ್ಕೊಂಡಿದ್ದಾಳೆ. ದೇವಸ್ಥಾನಕ್ಕೆ ಹೋಗಿ ಕೊಟ್ಟವ್ರಿದು. ಯಾರು? ದೋತು ಅಕ್ಕನಾ? ದೇವರ ಹತ್ರ ಇಟ್ಟು ಪೂಜೆ ಮಾಡಿಸಿ ಪೆನ್ ತೊಗೊಂಬಂದು ಕೊಟ್ಟಿದ್ದಾರೆ. ಇವಳು ಸ್ಕೂಲ್ ಸ್ಟಾರ್ಟ್ ಆಗುತ್ತಲ್ವಾ, ಸೊ ಹಾಗಾಗಿ ಚೆನ್ನಾಗಿ ಓದ್ಕೋಬೇಕು ಅಂತ. ಓಕೆ, ಸೊ ಇನ್ನೇನು ಕಿರಣ್ ಬರ್ತಾರೆ, ಓಡ್ಬೇಕು, ಕಾಯ್ತಾ ಇದೀವಿ. ಅವ್ರು ಬಂದಿದ ತಕ್ಷಣ ನೆಕ್ಸ್ಟ್ ಸ್ಕೂಲ್ಗೆ ಹೋಗ್ಬೇಕು. ಇವಾಗ ಮೀಟಿಂಗಲ್ಲಿ ಇದ್ದಾರೆ ಅಲ್ವಾ? ನಾವೇನು ತಿಂದ್ವಿ ಬೆಳಿಗ್ಗೆ? ತರಕಾರಿ ಹಾಕಿ ಮಾಡಿದ್ನಲ್ಲ, ಏನದು? ಉಪ್ಪಿಟ್ಟು. ಇದು ರಿಮೂವ್ ಕೂಡ ಮಾಡ್ಬೋದಾ ಸಪ್ರೇಟಾಗಿ? ಓಕೆ, ಸರಿ, ಆಯ್ತಾ ಕಿರಣ್? ಬಂದರು ಕಿರಣ್. ಮೀಟಿಂಗ್ ಆಯಿತು ಅಂತ ಕಾಣುತ್ತೆ. ಸೊ ಇನ್ನು ಓಡೋದು. ಬಂದರು ಕಿರಣ್, ಪಾಪ ಬಂದರು. ಚಲಿದೆ ಕಿರಣ್. ಯಾನ ಸ್ಕೂಲ್ ಕಡೆ ಹೋಗ್ತಾ ಇದ್ದೀವಿ ಬುಕ್ಸ್ ತರಕ್ಕೆ, ಯೂನಿಫಾರ್ಮ್. ಇನ್ನೇನು ಸ್ವಲ್ಪ ದಿನದಲ್ಲಿ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ. ಹೆಂಗೆ ಅನಿಸ್ತದೆ? ಎಲ್ಲ ಒಂದು ಕಡೆ ಭಯ ಆಗುತ್ತೆ. ಭಯ ಯಾಕೆ? ಭಯ ಯಾಕೆ ಅಂದ್ರೆ ಒಬ್ಬಳೇ ಇರ್ತಾಳೆ, ಫ್ರೆಂಡ್ಸ್ ಆಗ್ಬಿಡ್ತಾರಲ್ಲ, ಫ್ರೆಂಡ್ಸ್ ಎಲ್ಲ ಇರ್ತಾರೆ. ಬಟ್ ಆದರೂ ಭಯ ಇದ್ದೇ ಇರುತ್ತಲ್ವಾ? ನಿಜ, ಸರಿ ಬೇಜಾರಾಗುತ್ತೆ. ಇಷ್ಟು ದಿನ ಏನೇ ಕೇಳಿದ್ರು ಕಪ್ಪ ಅಮ್ಮ ಅನ್ಕೊಂಡಿರ್ತಾಳೆ. ಅಲ್ಲಿ ಟೀಚರ್ ಚೇಂಜ್ ಆಗಿಬಿಡುತ್ತೆ. ಈ ಕೇಳಕ್ ಸ್ವಲ್ಪ ಸ್ಟಾರ್ಟಿಂಗ್ ಅವಳು ಕ್ಲೋಸ್ ಆಗಕ್ಕೆ ಟೈಮ್ ತಗೊಂತಾಳೆ. ಅವಳು ಹಿಂಗೆ ಅಂತ ಗೊತ್ತಲ್ಲ, ಗೊತ್ತು. ಪಾಪಚ್ಚಿ. ರೆಡಿ ಇದ್ದಾಳಲ್ಲ? ರೆಡಿ ಬಂಗಾರ. ನೋಡಿ ಬಾಟ್ಲ್ ಹಿಡ್ಕೊಂಡು ಫಸ್ಟ್ ಟೈಮ್ ಇವಳಿಗೆ ಈ ಥರ ಮಿಡ್ಡಿ ಹಾಕಿರೋದು. ಯಾಕೋ ಹೈಟ್ ಕಾಣ್ತಾ ಇದ್ದಾಳೆ.
ಈ ಥರ ಯಾವತ್ತು ಹೈಟ್ ಇರೋದು. ಅಲ್ಲ ಈ ಥರದ್ರಲ್ಲಿ ಸ್ವಲ್ಪ ಜಾಸ್ತಿ ಹೈಟ್ ಕಾಣ್ತಾಳೆ ನೋಡು, ಇಷ್ಟು ಹೈಟ್ ಹೈಟ್ ಆಗಿದ್ದಾಳೆ, ಸ್ಕೂಲ್ಗೆ ಹೋಗೋ ಥರ ಆಗೋಳು ಇನ್ನೇನು. ಬೆಳಿಗ್ಗೆನೇ ಬರಬೇಕಾಗಿತ್ತು ಆ್ಯಕ್ಚುಲಿ, ನಾವು 10 ಗಂಟೆಗೆಲ್ಲ ಬಂದ್ಬಿಟ್ಟು ತೊಗೊಂಡು ಹೋಗ್ಬಿಡೋಣ ಅಂತ ಹೇಳಿದರು ಕಿರಣ್, ಸ್ವಲ್ಪ ಜಾಸ್ತಿ ಜನ ಅಷ್ಟಾಗಿರಲ್ಲ ಅಂತ. ಬಟ್ ಅವ್ರದ್ದು ಸಡನ್ನಾಗಿ ಮೀಟಿಂಗ್ ಬಂತು, ಹಾಗಾಗಿ ನಾವು ಬರೋಷ್ಟಿಗೆ ಮಧ್ಯಾಹ್ನ 2 ಗಂಟೆ ಆಗಿಬಿಟ್ಟಿತ್ತು. ಸೊ ಇನ್ನು ಬಂದಿದ್ದ ತಕ್ಷಣ ಫಸ್ಟ್ ಬುಕ್ ಕಲೆಕ್ಟ್ ಮಾಡ್ಕೊಂಡ್ವಿ. ಅವಳಿಗೆ ಆಟದ ಕಡೆ ನೋಡ್ತಾರೆ, ಎಲ್ಲಿ ಪ್ಲೇ ಏರಿಯಾ ಇದೆ ಅಂತ ಆಚೆ ನೋಡಿ ಅದನ್ನೆಲ್ಲ ಆಲ್ಮೋಸ್ಟ್ ಆಗಿದೆ, ಇನ್ನ ಮಾಡ್ಬೇಕು, ಎಲ್ಲ ಇದೆ, ಜಾರ್ಬಂಡಿ ಮಾಡ್ಬೇಕು, ಬರುತ್ತೆ ಜಾರ್ಬಂಡಿ ಎಲ್ಲ ಬರುತ್ತೆ. ಅದಿನ್ನ ಮಾಡ್ಬೇಕು, ಕಂಟಿನ್ಯೂ ಇಲ್ಲ ಇವಾಗ ಬುಕ್ಸ್ ಎಲ್ಲ ತೊಗೊಂಡಾಯ್ತು, ಕಲ್ಗುಳ ಹಾಕವ್ರ ಇನ್ನ ಮಾಡ್ಬೇಕು, ಕಲ್ಗುಳ ಕಲ್ಗುಳ ಹಾಕೋರ ಇನ್ನ ಮಾಡ್ಬೇಕು. ಇವಾಗ ಬುಕ್ಸ್ ತೊಗೊಂಡಾಯ್ತು, ನೆಕ್ಸ್ಟ್ ಯೂನಿಫಾರ್ಮ್ ಇದೆ, ಯೂನಿಫಾರ್ಮ್ ಕಲೆಕ್ಟ್ ಮಾಡ್ಕೋಬೇಕು. ಬಾಯ್. ಅವಾಗ ಆಟ ಆಡ್ಬೋದು, ಫ್ರೆಂಡ್ಸ್ ಜೊತೆ ಆಟ ಆಡ್ಬೋದು ಅವಾಗ. ಇವಾಗ ನಮಗೆ ಶಾಕಿಂಗ್ ಆಗಿದೆ ಏನು ಗೊತ್ತಾ, ಅವಳು ಸ್ಪೆಲ್ಲಿಂಗ್ ಹೇಳ್ತಾ ಇದ್ದಾಳೆ ಅವಳ ಹೆಸ್ರದ್ದು, ಯಾವತ್ತೂ ಹೇಳಿಲ್ಲ. ಏನು ನಿನ್ನ ಸ್ಪೆಲ್ಲಿಂಗ್? AYANA ಯಾನ. ಸೂಪರ್, ಇವಾಗೇ ಕಲ್ತಿದ್ದ. ಇವತ್ತೇ ಬುಕ್ಸ್ ಮತ್ತು ಯೂನಿಫಾರ್ಮ್ ಎಲ್ಲ ತೊಗೊಂಡ್ವಿ. ಬಟ್ ಯೂನಿಫಾರ್ಮಲ್ಲಿ ಅವಳದು ಫ್ರಾಕ್ ಏನಿತ್ತು ಅದು 2 ಕೊಡ್ತೀನಿ ಅಂದಿದ್ರು, ಬಟ್ ಇವತ್ತು ಕೊಡಲಿಲ್ಲ ಅವರು. ಕೇಳಿದಕ್ಕೆ ಇನ್ನೊಂದು ಸ್ವಲ್ಪ ದಿನ ಆಗುತ್ತೆ ಅಂತ, ಮತ್ತೆ ಒಂದು 2-3 ಡೇಸ್ ಹಂಗೆ ಬಿಟ್ಟು ಮತ್ತೆ ಬಂದು ಆ ಫ್ರಾಕ್ನ ಕಲೆಕ್ಟ್ ಮಾಡಬೇಕು. ಆ್ಯಕ್ಚುಲಿ ನನಗೆ ಅದೇ ನೋಡಬೇಕಂತ ತುಂಬ ಇಷ್ಟ ಆಯಿತು, ಚೆನ್ನಾಗಿತ್ತು, ಒಂಥರ ಕ್ಯೂಟಾಗಿ ಫ್ರಾಕ್ ಎಲ್ಲ. ಸೊ ನೋಡೋಣ ಅಂದ್ಕೊಟ್ರೆ ಅದೇ ಇನ್ನು ಪೆಂಡಿಂಗಲ್ಲಿತ್ತು. ಸೊ ಸದ್ಯಕ್ಕೆ ಇವಾಗ ಒಂದು ಶಾರ್ಟ್ಸ್ ಬರುತ್ತಲ್ಲ, ಅದು ಟೀ ಶರ್ಟು ಅದು ಇದೆಲ್ಲ ಕೊಟ್ಟಿದ್ದಾರೆ, ಸಾಕ್ಸ್ ಎಲ್ಲ ಮತ್ತು ಶೂ ಸಪ್ರೇಟಾಗಿ ನಾವೇ ಆನ್ಲೈನ್ ಆರ್ಡ್ರ್ ಮಾಡ್ಕೋಬೇಕಂತ ಹೇಳಿದ್ರು. ಸೊ ಹಾಗೆ ಬರ್ತಾ ಇನ್ನು ಯಾನ ಎಳ್ಳೀರು ಕೇಳಿದ್ಲು, ಸೊ ಅದಕ್ಕೆ ಹಾಗೆ ಎಳ್ಳೀರು ಕುಡಿಸ್ಕೊಂಡು ಅದರೊಳಗಡೆ ಗಂಜಿ ಎಷ್ಟು ಚಂದ ಇರುತ್ತೆ, ಅವಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಸೊ ಅಲ್ಲಿದ್ದ ಸೀದಾ ಮನೆ ಕಡೆ ಬಂದಿದ್ದ ತಕ್ಷಣ ಅಡುಗೆ ಮಾಡಿಬಿಡೋಣ ಅಂದ್ಬಿಟ್ಟು ಫಸ್ಟ್ ಅನ್ನಕ್ಕೆ ಇಟ್ಬಿಟ್ಟೆ. ಲೇಟ್ ಆಗಿತ್ತು ಆ್ಯಕ್ಚುಲಿ, ಸೊ ಯಾನ ಕೂಡ ಹಸ್ವಾಗುತ್ತೆ ಅಂದ್ಬಿಟ್ಟು ಫಸ್ಟ್ ಅದು ಇಟ್ಬಿಟ್ಟು ಬೇರೆ ಕೆಲಸ ಏನೇನಿದೆ ಎಲ್ಲ ಮುಗಿಸ್ಕೊತಾ ಇದ್ದೆ. ಸೊ ಹಾಗೆ ಒಂದಷ್ಟು ತರಕಾರಿ ತರಿಸ್ಬೇಕಿತ್ತು, ಅಂದರೆ ಬನಾನ ಕೇಳ್ತಾ ಇದ್ಲು ಯಾನ ತಿನ್ನೋದಕ್ಕೆ. ಸೊ ಮನೇಲಿ ಇರಲಿಲ್ಲ, ಹಾಗೆ ಕಿರಣ್ ಪಾನಿಪುರಿ ಮಾಡೋಣ ಅಂತ ಹೇಳ್ತಾಯಿದ್ರು, ಪೂರಿ ಕೂಡ ಒಂದು ಇರಲಿಲ್ಲಲ್ಲ. ಸೊ ಹಾಗಾಗಿ ಜಸ್ಟ್ ಸ್ವಲ್ಪ ಪಾನಿಪುರಿಗೆ ಏನೇನು ಬೇಕು ಪುದೀನ ಮತ್ತು ಪೂರಿ ತರಿಸ್ಕೊಂಡ್ವಿ. ಹಾಗೆ ಪೂರಿನ ನಾನು ಇಲ್ಲಿ ಆನ್ ದ ವೇ ಒಂದು ಶಾಪಲ್ಲಿ ಕೇಳಿದ್ವಿ, ಅವರೇ ಎಲ್ಲ ಮಾಡಿ ಒಂದು ಪ್ಯಾಕೆಟಲ್ಲಿ ಹಾಕಿಟ್ಟಿರ್ತಾರೆ, ಅದು ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಇದಕ್ಕಿಂತ ನನಗೆ ಅದಿಷ್ಟ ಆಗುತ್ತೆ, ಸ್ವಲ್ಪ ದಪ್ಪ ಇರುತ್ತೆ. ಸೊ ಅದು ಖಾಲಿ ಆಗಿತ್ತು ಅಂತ ಹೇಳಿದ್ರು. ಸೊ ಹಾಗಾಗಿ ಜಸ್ಟ್ ಆನ್ಲೈನ್ ಈ ಥರ ಒಂದು ಸಿಗುತ್ತೆ, ಏರ್ ಫ್ರೈಯರಲ್ಲಿ ಕೂಡ ಇಡ್ಬೋದು, ಡೀಪ್ ಫ್ರೈ ಮಾಡ್ದೇನೆ, ಇಲ್ಲಾಂದರೆ ಡೀಪ್ ಫ್ರೈ ಕೂಡ ಮಾಡ್ಕೋಬೋದು. ಸೊ ಇದಷ್ಟು ಐಟಮ್ಸ್ನ ಆರ್ಡರ್ ಮಾಡ್ಕೊಂಡಿದ್ವಿ. ಇನ್ನು ಅಯ್ಯಾನಾಗೆ ಸುಮ್ಮನೆ ಅನ್ನ ಏನೂ ಮಾಡಿರಲಿಲ್ಲಲ್ವ, ಸೊ ಅದಕ್ಕೆ ಬೆಳಿಗ್ಗೆ ಉಪ್ಪಿಟ್ಟು ಕೂಡ ಸ್ವಲ್ಪ ಮಿಕ್ಕಿತ್ತು ಮಾಡಿದ್ದು. ಅದಕ್ಕೆ ಅವಳಿಗೆ ಸಿಂಪಲ್ ಆಗಿಬಿಟ್ಟು ಒಂದು 2 ಸ್ಪೂನಷ್ಟು ತುಪ್ಪ ಹಾಕಿ, ಜೀರಿಗೆ ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಒಂದು ಎಗ್ನ ಒಡೆದು ಸ್ಕ್ರ್ಯಾಂಬಲ್ಡ್ ಎಗ್ ಥರ ಆ ಥರ ಎಲ್ಲ ಮಾಡಿ, ಅದಕ್ಕೆ ಸ್ವಲ್ಪ ರೈಸ್, ಅವಳಿಗೆ ಎಷ್ಟು ಬೇಕಷ್ಟು ರೈಸ್ ಹಾಕಿ, ಸ್ವಲ್ಪ ಸಾಲ್ಟ್ ಮತ್ತು ಪೆಪ್ಪರ್ ಹಾಕಿ ಸಿಂಪಲಾಗಿ ಈ ಥರ ರೆಡಿ ಮಾಡಿಬಿಡ್ತೀನಿ. ಸೊ ಆವಾಗವಾಗ ಎಗ್ ಕೊಡ್ತೀನಿ, ಯಾಕಂದರೆ ನಾರ್ಮಲ್ ಇವಾಗ ರೈಸ್ ಏನು ಮಾಡಿದ್ರು ಅದು ಅಷ್ಟೊಂದು ಪ್ರೋಟೀನ್ ಸಿಕ್ಕೋದಿಲ್ಲ. ಸೊ ಹಾಗಾಗಿ ಒಂದು ಎಗ್ ಕೊಟ್ಬಿಟ್ರೆ ಅದರಲ್ಲೇ ಎಗ್ಗಲ್ಲಿ ತುಂಬಾ ಹೆಲ್ದಿ ಇರುತ್ತೆ, ಎಸ್ಪೆಷಲಿ ಟಾಡ್ಲರ್ಸ್ಗೆಲ್ಲ ತುಂಬಾ ಪ್ರೋಟೀನ್ ಸಿಗುತ್ತೆ, ಹೆಲ್ದಿ ಫ್ಯಾಟ್ ಸಿಗುತ್ತೆ, ಐರನ್, ವೈಟಮಿನ್ ಡಿ. ಸೊ ಏನೋ ಒಂಥರ ಸಮಾಧಾನ ಇರುತ್ತೆ, ಓಕೆ ಇವತ್ತಿನ ದಿನ ಅವಳದು ಡಯಟ್ ಏನಿದೆ, ಒಂದು ಎಗ್ ತಿಂದಿದ್ದಾಳೆ ಅಂತ ಒಂದು ಬ್ಯಾಲೆನ್ಸ್ ಆಗಿರುತ್ತೆ ಅಂದ್ಬಿಟ್ಟು ಒಂದು ಸಮಾಧಾನ ಇರುತ್ತೆ. ನಾನು ಅವಳಿಗೆ ಮಾಡಿಕೊಟ್ಟೆ. ಸೊ ಅವಳೆ ತಿನ್ಕೊತಾ ಇದ್ಲು. ನಾನೇನಾದರೂ ಅವಳು ತಿನ್ನೋ ಟೈಮಲ್ಲಿ ಹಿಂದೆ ಮುಂದೆ ಅಲ್ಲಿ ಏನಾದರೂ ಓಡಾಡಿಬಿಟ್ರೆ ಸಾಕು, ನೀನೇ ತಿನ್ಸು ಅಂತ ಇಟ್ಕೊಬಿಡ್ತಾಳೆ. ಸೊ ಸರಿ ಅಂದ್ಬಿಟ್ಟು ತಿನ್ನಿಸಿದೆ, ಯಾಕಂದರೆ ಅವಳಿಗೆ ಆಲ್ರೆಡಿ ಫುಲ್ ನಿದ್ದೆ ಬಂದಿತ್ತು, ಟಯರ್ಡ್ ಥರ ಆಗ್ತಾಯಿದ್ಲು. ಸೊ ಫಸ್ಟು ತಿನ್ನಿಸ್ಬಿಟ್ಟು ಮಲಗಿಸ್ಬಿಡೋಣ ಅಂತ. ಆ್ಯಕ್ಚುಲಿ ಇವತ್ತು ಅವಳು 3 ಗಂಟೆಗೆ ಮಲಗ್ತಾಳೆ, 4-4:15 ಎದ್ಬಿಡ್ತಾಳೆ, ಇವತ್ತು ಲೇಟ್ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಇನ್ನು ಅವಳಿಗೆ ಸ್ಕ್ರ್ಯಾಂಬಲ್ಡ್ ಎಗ್ ಮಾಡಿದ್ರೆ ತುಂಬ ಇಷ್ಟ ಆಗುತ್ತೆ. ಸ್ಕ್ರ್ಯಾಂಬಲ್ಡ್ ಎಗ್ ಮಾಡಿ ಅದಕ್ಕೆ ಸ್ವಲ್ಪ ಚೀಸ್ ಹಾಕಿ ಕೊಟ್ಟರೆ ತಿಂತಾಳೆ. ಮತ್ತು ಅವಾಗೆಲ್ಲ ಆಮ್ಲೆಟ್ ತಿಂತಾಯಿದ್ಲು, ಜಸ್ಟ್ ಆಮ್ಲೆಟ್ ಅದಕ್ಕೆ ಸ್ವಲ್ಪ ಆನಿಯನ್ ಇದೆಲ್ಲ ಹಾಕಿ ಕೊಡ್ತಾಯಿದ್ದೆ, ತಿನ್ಕೊತಾ ಇದ್ಲು. ಬಟ್ ಆಮೇಲೆ ಇವಾಗ ಅದನ್ನು ಬಿಟ್ಬಿಟ್ಟಿದ್ದಾಳೆ. ಬಾಯ್ಲ್ಡ್ ಎಗ್ನ ತಿಂತಾಳೆ ಇವಾಗ ಯಾವಾಗಾದರೂ ಮಾಡಿಕೊಟ್ರೆ. ಸೊ ನಾವು
ಜಾಸ್ತಿ ಅಷ್ಟಾಗಿ ಏನು ಮಾಡಲ್ಲ. ಅವಾಗವಾಗ ನಾನು ಎಗ್ ರೈಸ್ ಕೂಡ ಮಾಡ್ತಾ ಇರ್ತೀನಿ. ಸೊ ನಾವು ಕೂಡ ಅವಾಗ ತಿನ್ನೋಣ, ಸ್ವಲ್ಪ ಎಗ್ನ ಅಭ್ಯಾಸ ಮಾಡ್ಕೊಳ್ಳೋಣ ಅಂತ ಅಷ್ಟೇ. ಸೊ ಇನ್ನು ಊಟ ಎಲ್ಲ ಆಯಿತು. ಕಿರಣ್ ಕೂಡ ಬ್ಯುಸಿ ಇದ್ದರು, ಮೀಟಿಂಗ್ ಇತ್ತು ವರ್ಕಲ್ಲಿ ಅಂತ. ಇನ್ನು ವೆದರ್ ಕೂಡ ತುಂಬ ಚೆನ್ನಾಗಿತ್ತು. ಫುಲ್ ಮಳೆ ಬರೋ ಥರ ಕತ್ಲೆ ಆಗಿತ್ತು. ಎಷ್ಟು ಚಂದ, ಇನ್ನೇನು ಮಳೆ ಬಂದುಬಿಡುತ್ತೆ ಅನ್ನೋ ಥರ ಒಂಥರ ತಣ್ಣಗೆ ಗಾಳಿ. ಸೊ ಒಂಥರ ಈ ಥರ ವೆದರ್ ಇದ್ದರೆ ನನಗೆ ತುಂಬ ಇಷ್ಟ ಆಗುತ್ತೆ. ಸೊ ರೋಟಿ ತಿಂತೀಯ ಅಂತ ಕೇಳಿದ್ರೆ ಅವಳಿಗೆ ರೈಸ್ ಬೇಕು ಅಂತ ಹೇಳಿದ್ರು. ಸೊ ಹಾಗಾಗಿ ಅವಳಿಗೆ ಅಷ್ಟೇ ಎಷ್ಟು ಬೇಕು ಅಷ್ಟು ಮಾಡಿಕೊಟ್ಟೆ. ನಾನು ಮತ್ತು ಕಿರಣ್ ತಿನ್ಕೊಂಡ್ವಿ ರಾಜ್ಮಾ ಮತ್ತು ರೋಟಿನ. ಸೊ ಇನ್ನು ಅವಳಿಗೆ ಫುಲ್ ನಿದ್ದೆ ಬಂದಿತ್ತು. ತಿಂದಿದ ತಕ್ಷಣ ಒಂದು ಕಂಟ್ರೋಲ್ ಆಗಿಲ್ಲ ಸರಿ ಅಂದ್ಬಿಟ್ಟು ಎತ್ಕೊಂಡು ಒಂದು ನಿಮಿಷ ಹಿಂಗೆ ಅಲ್ಲಿದ್ದು ಇಲ್ಲಿಗೆ ಓಡಾಡಿದೆ. ಅಷ್ಟೊತ್ತಿಗೆ ಮಲ್ಕೊಂಡ್ಬಿಟ್ಲು. ಎಷ್ಟು ಬೇಗ ದೊಡ್ಡವಳಾಗಿದ್ದಾಳೆ, ಎಷ್ಟು ಹೈಟ್ ಆಗಿದ್ದಾಳೆ ನೋಡಿ. ಆಲ್ಮೋಸ್ಟ್ ನಂದು ಅರ್ಧ ಬರ್ತಾಳೆ. ನೋಡ್ತಾ ಇದ್ರೆ ಮಕ್ಕಳು ಎಷ್ಟು ಬೆಳೀತಾ ಇರ್ತಾರೆ ನಮಗೆ ಗೊತ್ತೇ ಆಗೋದಿಲ್ಲ. ಸೊ ಇನ್ನು ಅವಳು ಕೂಡ ಮಲಗಿಸ್ದೆ. ಸೊ ಯಾನ ಮಲ್ಕೊಂಡಿದ್ಲು. ಹಾಗೆ ಏನೇನು ಕೊಟ್ಟಿದ್ದಾರೆ ಒಂದ್ಸರಿ ಚೆಕ್ ಮಾಡಿಬಿಡೋಣ, ಸೈಜ್ ಎಲ್ಲ ಹೇಗಿದೆ, ಏನೇನು ಕೊಟ್ಟಿದ್ದಾರೆ ಅಂತ ನೋಡ್ತಾ ಇದ್ದೆ. ಇಲ್ಲಿ ಸೈಕ್ಲಿಂಗ್ ಶಾರ್ಟ್ಸ್ ಅಂತ 2 ಕೊಟ್ಟಿದ್ರು. ಎಕ್ಸ್ಪ್ಯಾಂಡ್ ಆಗುತ್ತೆ, ತುಂಬ ಚೆನ್ನಾಗಿತ್ತು ಮಟೀರಿಯಲ್ ಇದು. ಕೆಳಗಡೆನೂ ಸ್ವಲ್ಪ ಎಲಾಸ್ಟಿಕ್ ಎಲ್ಲ ಕೊಟ್ಟಿದ್ದಾರೆ. ಅಷ್ಟಾಗಿ ಏನೋ ಟೈಟ್ ಆ ಥರ ಫೀಲ್ ಆಗೋದಿಲ್ಲ. ಇದನ್ನು 2 ಪೇರ್ ಕೊಟ್ಟಿದ್ದು, ಎರಡು ಜೊತೆ ಕೊಟ್ಟಿದ್ದಾರೆ. ಹಾಗೆ 3 ಜೊತೆ ಸಾಕ್ಸ್ ಕೊಟ್ಟಿದ್ದಾರೆ. ಆ್ಯಕ್ಚುಲಿ 2 ಸಾಕ್ಸ್ ಬಂದು ಈ ಫ್ರಾಕ್ ಥರ ಬರುತ್ತಲ್ಲ ಅದಕ್ಕೆ ಮ್ಯಾಚ್ ಆಗೋದು. ಇನ್ನೂ ಒಂದು ಸಾಕ್ಸ್ ಅದು ಬಂದುಬಿಟ್ಟು ಇವಾಗ ಟ್ರ್ಯಾಕ್ ಶಾರ್ಟ್ಸ್ ಅದೆಲ್ಲ ಕೊಟ್ಟಿದ್ದಾರೆ, ಈ ಸಾಕ್ಸ್ ಅದಕ್ಕೆಲ್ಲ ಮ್ಯಾಚ್ ಆಗೋದಕ್ಕೆ. ಸೊ ಎಷ್ಟೊಂದು ಥರ ಕೊಟ್ಟಿದ್ದಾರೆ. ಯಾವಾಗ ಏನು ವೇರ್ ಮಾಡೋದು ಏನೂ ಗೊತ್ತಿಲ್ಲ. ಟೈಮ್ ಟೇಬಲ್ ಅದು ಎಲ್ಲ ಬಂದಾಗೇ ಗೊತ್ತಾಗುತ್ತೆ ಯಾವಾಗ ವೇರ್ ಮಾಡೋದು ಅಂತ. ಇನ್ನು ಶಾರ್ಟ್ಸು ಚೆನ್ನಾಗಿತ್ತು, ಅಂದರೆ ಕಂಫರ್ಟ್ ಇರುತ್ತೆ. ಟ್ರ್ಯಾಕ್ ಪ್ಯಾಂಟ್ ಅಂತ ಹೇಳಿದರೆ ಆ್ಯಕ್ಚುಲಿ ಹುಡುಗರಿಗೆ ಶಾರ್ಟ್ಸು, ಹುಡುಗಿರಿಗೆ ಪ್ಯಾಂಟ್ ಬರುತ್ತೆ ಅಂತ ಹೇಳಿದ್ರು. ನಾನು ಅದೇ ಅಂದ್ಕೊಂಡೆ, ಇನ್ನೂ ಚಿಕ್ಕವಳಿಗೆ ಇವಳಿಗೆ ಇನ್ನೂ ಪ್ಯಾಂಟ್ ಹಾಕಿದ್ರೆ ಇರಿಟೇಟ್ ಆಗಿಬಿಡುತ್ತೆ, ಶೆಕೆ ಹೆಂಗೆ ಅಂತ. ಬಟ್ ಏನಕ್ಕೂ ಗೊತ್ತಿಲ್ಲ, ಶಾರ್ಟ್ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಕನ್ಫ್ಯೂಸ್ ಆಯಿತು, ಯಾವುದೋ ಹುಡ್ಗಂದು ಏನಾದರೂ ನಮಗೆ ಕೊಟ್ಬಿಟ್ಟಿದ್ದಾರೆ ನೋಡು ಕಿರಣ್ ಅಂತೆಲ್ಲ ಹೇಳ್ತಾ ಇದ್ದೆ, ಶಾರ್ಟ್ಸ್ ಕೊಟ್ಬಿಟ್ಟಿದ್ದಾರೆ ಅಂತ. ಇಲ್ಲ ಏನಾದೇ ಯಾವುದೋ ಆರ್ಡರ್ ನಂಬರ್ ನೋಡಿ ಕೊಟ್ಟಿದ್ದಾರೆ ಅಂತ. ಇನ್ನೂ ಒಂದು ಹುಡಿ ಕೂಡ ಕೊಟ್ಟಿದ್ರು, ವಿಂಟರ್ ಟೈಮಲ್ಲಿ ಯೂಸ್ ಆಗುತ್ತೆ ಅಂತ. 5 ಬುಕ್ಸ್ ಇರೋದು ಇವಳಿಗೆ. ನಾನು ಎಷ್ಟೊಂದು ಕೊಡ್ತಾರೇನೋ ಅಂದ್ಕೊಂಡಿದ್ದೆ. ಪರವಾಗಿಲ್ಲ, 5 ಅಂದರೆ ಆರಾಮಾಗಿ ಕ್ಯಾರಿ ಮಾಡ್ಬೋದು. ಇವಾಗೆಲ್ಲ ಮಕ್ಕಳು ಬ್ಯಾಗ್ ಎತ್ತಕ್ಕೆ ಆಗೋಲ್ಲ ಹಂಗೆ ಅಂತ ಹೇಳ್ತಾರಲ್ಲ. ಸೊ ನನಗೆ ಇದು ನೋಡಿ ಖುಷಿ ಆಯ್ತು. ಆ್ಯಕ್ಚುಲಿ ಬರೀ 5 ಬುಕ್ಸ್ ಮತ್ತು ಎಲ್ಲ ಇದೆ. ಒಂದು ಇಂಗ್ಲೀಷ್ ವರ್ಕ್ ಬುಕ್ ಕೊಟ್ಟಿದ್ದಾರೆ, ಇಂಗ್ಲೀಷ್ ವರ್ಕ್ ಬುಕ್ ಇದೆ. ಮತ್ತು ಪಿಕ್ಚರ್ ಬುಕ್ ಅಂತೆ, ಬರೀ ಜಸ್ಟ್ ಪಿಕ್ಚರ್ಸ್, ಮೇ ಬಿ ಇದರಲ್ಲಿ ಬರೀ ಪಿಕ್ಚರ್ಸ್ ಇದೆ ಈ ಥರ. ಪಿಕ್ಚರ್ ಬುಕ್ ಅಂತ ಒಂದು, ಅದಾದಮೇಲೆ ಆರ್ಟ್ ಆ್ಯಂಡ್ ಆ್ಯಕ್ಟಿವಿಟಿ ಬುಕ್ ಒಂದು ಕೊಟ್ಟಿದ್ದಾರೆ. ಈ ಥರ ಎಲ್ಲ ಕಲರಿಂಗ್ ಮಾಡೋದಕ್ಕೆ ಸ್ವಲ್ಪ. ಮತ್ತು ಇದ್ರೊಳಗಡೆ ಏನೋ ಒಂದು ಅಟ್ಯಾಚ್ ಮಾಡಿ ಕೊಟ್ಟಿದ್ದಾರೆ. ಓಕೆ, ಈ ಥರ ಕಲರ್ ಪೇಪರ್ಸು, ಶೀಟ್ಸು, ಮತ್ತು ಬೊಟ್ಟು ಏನೇನೋ ಕೊಟ್ಟಿದ್ದಾರೆ ಇದರಲ್ಲಿ, ಗೊತ್ತಿಲ್ಲ. ಸೊ ಇಷ್ಟು ಇದರಲ್ಲಿದೆ. ಆಮೇಲೆ ನೆಕ್ಸ್ಟು ಮ್ಯಾಥಮೆಟಿಕ್ಸ್ ವರ್ಕ್ ಬುಕ್ ಕೊಟ್ಟಿದ್ದಾರೆ, ಮ್ಯಾಥ್ಸ್ದು. ಅದಾದಮೇಲೆ ಕಲರಿಂಗ್ ಮಾಡೋದಕ್ಕೆ ಒಂದು ಪ್ಲೇನ್ ಬುಕ್. ಸೊ ಇಷ್ಟೇ ಕೊಟ್ಟಿರೋದು ಅವಳಿಗೆ, 5 ಬುಕ್ ಕೊಟ್ಟಿರೋದು. ಇನ್ನೊಂದು ಸ್ವಲ್ಪ ದಿನ ಅಷ್ಟೇ, ಇನ್ನೊಂದು 20 ಡೇಸ್ನೂ ಇಲ್ಲ ಸ್ಕೂಲ್ ಸ್ಟಾರ್ಟ್ ಆಗೋದಕ್ಕೆ. ನೋಡೋಣ ಯಾವ ಥರ ಇರುತ್ತೆ, ಏನು ಇಷ್ಟಪಟ್ಟು ಹೋಗ್ತಾಳ, ಹೆಂಗಿರುತ್ತೆ, ಅವ್ರಿಗೆ ಫ್ರೆಂಡ್ಸ್ ಆಗ್ತಾರಾ, ಅಡ್ಜಸ್ಟ್ ಆಗ್ತಾಳ. ಸೊ ಎದ್ದಿದ ತಕ್ಷಣ ಕೆಳಗಡೆ ಕರ್ಕೊಂಡು ಹೋಗು, ಸೈಕಲ್ ಎಲ್ಲ ತೊಗೊಂಡು ಹೋಗೋಣ ಅಂತ ಹೇಳ್ತಾ ಇದ್ಲು. ಸರಿ ಅಂತ ಕೆಳಗಡೆ ಕರ್ಕೊಂಡ್ಬಂದೆ. ಒಂದು ಅರ್ಧ ಗಂಟೆ ಅಷ್ಟೇ ಚೆನ್ನಾಗಿ ಆಟ ಆಡಿದ್ಲು. ಕತೆ ಇದು ಸೈಡಿಗೆ ಏನು ಅದಿಷ್ಟು ತಗೊಬಂದೆ, ಏನಕ್ಕೆ? ಏನು ಮಾಡಬೇಕು? ವ್ಯಾಕ್ಸಿಂಗ್ ಮಾಡಬೇಕಾ? ಮೇಕಪ್ ಮಾಡಬೇಕಾ? ಸೊ ನೋಡಿ ಹೆಂಗಿದೆ ಅಂದರೆ, ಅಪ್ಪ ಇನ್ನು ನನ್ನ ಪಾತ್ರೆ ಎಲ್ಲ ಲೋಡ್ ಮಾಡಬೇಕು, ಕ್ಲೀನ್ ಮಾಡಬೇಕು. ಕಿಚನ್ನು ಮಲ್ಕೊಬಿಟ್ಟಿದ್ವಿ, ನಾನು ಸ್ವಲ್ಪ ಹೊತ್ತು ಮಲ್ಕೊಬಿಟ್ಟಿದ್ದೆ ಏನ ಜೊತೆ ಅಲ್ಲ. ಅಯ್ಯೋ ಕಿರಣ್ ಮೀಟಿಂಗಲ್ಲಿದ್ದಾರೆ. ಹಾಂ, ಮೇಕಪ್ ಮಾಡಿದ್ರೆ ಪಪ್ಪಾಗೆ ಇಷ್ಟ ಆಗಲ್ಲ. ಏನು ಇದ್ರದ್ದಾದ್ರೂ ಮತ್ತೆ ಮೇಕಪ್ ಎಲ್ಲ ಅದು ಏನಿಲ್ವಾ? ಖಾಲಿ ಇದೆ, ಮತ್ತೆ ಹೆಂಗೆ ಮಾಡಲಿ? ನೀನು ಮಾಡ್ಕೊ ನೋಡೋಣ ಹೆಂಗೆ ಮಾಡ್ತೀಯ. ಮತ್ತು ಸ್ಕೂಲ್ ಬುಕ್ಸ್ ಎಲ್ಲ ಬಂತಲ್ಲ, ಹೆಂಗೆ
ನಿಂದು ಯೂನಿಫಾರ್ಮು ಕೊಟ್ಟಿದ್ದಾರೆ, ಬುಕ್ಸು ಇನ್ನೂ ಆ್ಯಕ್ಚುಲಿ ಇನ್ನೂ ಒಂದು ಕೊಟ್ಟಿಲ್ಲ ಫ್ರಾಕ್ ಅವಳಿಗೆ, ಇನ್ನೊಂದು ನೆಕ್ಸ್ಟ್ ಟೈಮ್ ಕೊಡ್ತೀನಿ ಅಂತ ಹೇಳಿದ್ರು. ಎಲ್ಲ ಎತ್ತಿ ಇಟ್ಬಿಟ್ಟಿದ್ದೀನಿ ಮತ್ತೆ ಅದೇ ಎತ್ತಿಟ್ಟಿದ್ದೀನಿ. ಸ್ಕೂಲ್ ಸ್ಟಾರ್ಟ್ ಆದಮೇಲೆ ಮತ್ತೆ ಹುಡುಕ್ಬಾರ್ದಲ್ಲ, ಅದಿಲ್ಲ ಇದಿಲ್ಲ ಅಂತ, ಸೊ ಎತ್ತಿಟ್ಬಿಟ್ಟಿದ್ದೀನಿ. ಓಕೆ, ರೆಡಿನಾ ಸ್ಕೂಲಿಗೆ ಹೋಗೋಕ್ಕೆ? ಸೂಪರ್. ಹೆಂಗೆ ಹೋಗ್ತೀಯ? ಬೆಳಿಗ್ಗೆ ಎದ್ದಿದ ತಕ್ಷಣ ಫಸ್ಟ್ ಏನು ಮಾಡ್ತೀಯ ನೀನು? ಏನು ಮಾಡ್ತೀಯ ಗೊತ್ತಿಲ್ವಾ? ಸ್ಕೂಲ್ಗೆ ಹೋಗ್ಬೇಕಂದ್ರೆ ಏನು ಮಾಡ್ಬೇಕು ಮುಂಚೆ ನಾವು? ಮಮ್ಮಿ ಇದು ದೊಡ್ಡದಿರೋದು ಕೊಡು. ಓಕೆ, ಸೊ ಏನಾಗಿ ಕೆಳಗಡೆ ಕರ್ಕೊಂಡು ಹೋಗಿ ಬಂದು ಚೆನ್ನಾಗಿ ಒಂದು ಸ್ವಲ್ಪ ಹೊತ್ತು 20 ಮಿನಿಟ್ಸ್ ಹಂಗೆ ಹೋಗಿದ್ವಿ ಅಷ್ಟೇ. ಸೈಕ್ಲಿಂಗ್ ಎಲ್ಲ ಮಾಡಿದ್ಲು, ಆಟ ಆಡಿದ್ಲು. ಕಲ್ಲಲ್ಲೆಲ್ಲ ಆಟ ಆಡ್ತಾರೆ. ಸೊ ಅಷ್ಟೇ. ಇನ್ನು ಏನೋ ಸ್ಕೂಲ್ ಫೀಸ್ ಎಷ್ಟಾಯಿತು ಅಂತ ಸ್ವಲ್ಪ ಕೇಳಿದ್ರಿ ಕಮೆಂಟಲ್ಲಿ. ನೇತ್ರ ಪಾಟೀಲ್ ಅವರು ಕೇಳಿದ್ದು ಸ್ಕೂಲ್ ಫೀಸ್ ಎಷ್ಟು ಅಂತ. ಸೊ ಇಯಾನಾಗೆ ಓವರಾಲ್ ಇವಳದು ಅಡ್ಮಿಷನ್ಗೆ ಮತ್ತು ಸ್ಕೂಲ್ ಬುಕ್ಸ್ಗೆ, ಯೂನಿಫಾರ್ಮ್ ಮತ್ತು ಎಲ್ಲ ಕಂಪ್ಲೀಟ್ ಎಲ್ಲದಕ್ಕೆ 1,30,000 ಆಗಿದೆ. ಸೊ ಇದರಲ್ಲಿ ಇಷ್ಟೇ ಇನ್ಕ್ಲೂಡ್ ಇರೋದು, ಟ್ರಾನ್ಸ್ಪೋರ್ಟೇಷನ್ ಏನು ಇನ್ಕ್ಲೂಡ್ ಇಲ್ಲ. ಜಸ್ಟ್ ಯೂನಿಫಾರ್ಮ್, ಬುಕ್ಸು ಮತ್ತು ಅಡ್ಮಿಷನು, ಸ್ಕೂಲ್ 1 ವರ್ಷದ ಫೀ ಏನಿದೆ, ಸೊ ಅಷ್ಟಕ್ಕೆ 1,30,000 ಆಯಿತು. ಸೊ ನೋಡಿ, ಇನ್ನು ನರ್ಸರಿ ಇನ್ನೂ ಇವಳು 1,30,000 ಇದೆ. ನೆಕ್ಸ್ಟ್ LKG UKG ಕ್ಲಾಸ್ 1 ಅಲ್ಲಿಂದ ಎಷ್ಟಾಗುತ್ತೋ ಗೊತ್ತಿಲ್ಲ. ವರ್ಷ ಬರ್ತಾ ಹೆಂಗಿರುತ್ತೋ ಏನು ಫೀಸ್ ಸ್ಟ್ರಕ್ಚರ್ ಎಲ್ಲ ಗೊತ್ತಿಲ್ಲ. ಸದ್ಯಕ್ಕೆ ಇಷ್ಟಾಗಿದೆ. ನಾವೇ ಕರ್ಕೊಂಡೋಗಿ ನಾವೇ ಬಿಟ್ಟು ಬರ್ತೀವಿ. ಯಾವುದು ನಾವು ಟ್ರಾನ್ಸ್ಪೋರ್ಟ್ ಇದು ಮಾಡಿಲ್ಲ, ನಮ್ಗೆ ಇಷ್ಟನೂ ಆಗೋದಿಲ್ಲ ನನಗೆ. ಸೊ ನಾವೇ ಕರ್ಕೊಂಡೋಗಿ ನಾವೇ ಕರ್ಕೊಂಬರೋಣ ಅಂತ ಏನಾಗೆ. ಸೊ ಗುಡ್ ಗರ್ಲ್. ಸೊ ಅಷ್ಟೊತ್ತಿಗೆ ರಾತ್ರಿ ಆಗೇ ಹೋಯಿತು. ಇನ್ನು ಡಿನ್ನರ್ಗೆ ಕೂಡ ರೆಡಿ ಮಾಡ್ಕೋಬೇಕಿತ್ತು. ಪಾತ್ರೆ ಕೂಡ ಸಿಂಕ್ ಫುಲ್ ಆಗಿಬಿಟ್ಟಿತ್ತು. ಒಂದು ಸ್ವಲ್ಪ ಲೋಡ್ ಮಾಡಿಲ್ಲ, ಸ್ವಲ್ಪ ಓಕೆ ಆಮೇಲೆ ಮಾಡೋಣ ಅಂತ ಬಿಟ್ಟರೆ ಎಷ್ಟು ಲೋಡ್ ಆಗ್ತಾನೆ ಇರುತ್ತೆ. ಸರಿ, ಇವಾಗ ಎಷ್ಟೊತ್ತಿದ್ರು ಫಸ್ಟ್ ಕಿಚನ್ ಎಲ್ಲ ಪಾತ್ರೆ ಲೋಡ್ ಮಾಡಿಬಿಟ್ಟು ಫಸ್ಟು ಕ್ಲೀನ್ ಮಾಡ್ಕೊಂಬಿಡೋಣ, ಸಿಂಪಲ್ಲಾಗಿ ಏನಾದರೂ ಡಿನ್ನರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ರವೆ ದೋಸೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಅದಕ್ಕೆ ಫಸ್ಟು ಸಿಂಕ್ ಖಾಲಿ ಆದರೆ ಏನೋ ಮಾಡ್ಕೊಳ್ಳೋಕ್ಕೆ ಇಂಟ್ರೆಸ್ಟ್ ಬರುತ್ತೆ. ನನಗೆ ನೋಡೋಕ್ಕೆ ಆಗ್ತಾ ಇರಲಿಲ್ಲ. ಏಕೆಂದರೆ ಟೈಮೇ ಅನ್ಕೊತೀವಿ ಏನು ಮಾಡ್ತಾ ಇದ್ದೀವಿ ಅಂತ ನಮಗೆ ಒಂದೊಂದ್ಸರಿ ಕ್ವೆಶನ್ ಬರುತ್ತೆ. ಬಟ್ ನಿಜವಾಗ್ಲೂ ಟೈಮ್ ಸಾಕಾಗ್ತಾ ಇರಲ್ಲ. ಸೊ ಇವಾಗ ಈಗನ ನೋಡಿ, ಅವಳಿಗೆ ಮಲ್ಸಷ್ಟು ಆಯಿತು, ತಿನ್ನಿಸ್ಬೇಕಿತ್ತು, ಮಾಡಬೇಕಿತ್ತು. ಇನ್ನು ಅವಳು ಎದ್ದಿದ ತಕ್ಷಣ ಕೆಳಗೆ ಹೋಗೋಣ ಅಂತ ಹೇಳ್ತಾ ಇದ್ಲು. ಕಿರಣ್ ಕೂಡ ಮೀಟಿಂಗಲ್ಲಿದ್ದರು. ಅವ್ರೇನಾದರೂ ಫ್ರೀ ಇದ್ದರೆ ಕರ್ಕೊಂಡು ಹೋಗ್ತಾರೆ, ಇಲ್ಲಾಂದರೆ ಮತ್ತೆ ಕೆಳಗಡೆ ಕರ್ಕೊಂಡೋಗಿ ಎಷ್ಟು ಕರ್ಕೊಂಡು ಹೋಗ್ಬಿಟ್ರೆ ಆದರೂ ಬರೋದೇ ಇಲ್ಲ. ಅವಳಿಗೆ ಎಷ್ಟು ರಿಕ್ವೆಸ್ಟ್ ಮಾಡ್ಕೊಂಡು ಕಿರ್ಚ್ಬಿಡ್ತಾಳೆ. ಎಲ್ಲ ನಮ್ಮನ್ನೇ ನೋಡ್ತಾ ಇರ್ತಾರೆ, ಬಾ ಅಂತ ಕರೆದು ಬರೋಲ್ಲ. ಸೊ ಹಂಗೆ ಒಂದು ಅರ್ಧ ಗಂಟೆ ಕರ್ಕೊಂಡೋಗಿ ಬಂದೆ. ಹಾಗೆ ಇದು ಕ್ವಿಕ್ಕಾಗಿ ಆಗ್ಬಿಡುತ್ತೆ, ಬೇಗನೂ ಆಗುತ್ತೆ. ಅಷ್ಟಾಗಿ ಹಸುವು ಕೂಡ ಇರಲಿಲ್ಲ. ಮಧ್ಯಾಹ್ನ ರೋಟಿ ಅದು ಇದೆಲ್ಲ ತಿನ್ಕೊಂಡಿದ್ವಲ್ಲ. ಸೊ ಸಿಂಪಲ್ಲಾಗಿ ರವೆ ದೋಸೆ ಮಾಡೋಣ ಅಂತ ಮಾಡ್ಕೊತಾ ಇದ್ದೆ. ಇದ್ರದ್ದು ರೆಸಿಪಿ ಸುಮಾರು ಸರಿ ನಾನು ನಿಮ್ಮ ಜೊತೆ ಶೇರ್ ಮಾಡಿ. ಕ್ವಿಕ್ಕಾಗಿ ಆಗುತ್ತೆ. ಇದ್ರ ಜೊತೆ ಚಟ್ನಿ ಬೇಕು ಅಂತಲೂ ಏನಿಲ್ಲ, ಇದಕ್ಕೆ ಎಲ್ಲ ಹಾಕ್ಬಿಟ್ಟಿರ್ತೀನಲ್ವ. ಜಸ್ಟ್ ಮೊಸರು ಜೊತೆ ಮತ್ತು ಟೊಮೆಟೊ ಪಿಕಲ್ ಎಲ್ಲ ಬರುತ್ತಲ್ಲ, ಅದ್ರ ಜೊತೆ ತಿನ್ಕೊಂಡ್ರೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಹೌದಾ? ಓಕೆ, ಸರಿ ಬಂದೆ. ಸೊ ದೋಸೆಗೆ ಏನೇನಿತ್ತು ಎಲ್ಲ ರೆಡಿ ಮಾಡಿ ಇಟ್ಟೆ, ಮತ್ತು ಪಾತ್ರೆಗೆಲ್ಲ ಫುಲ್ ಕಂಪ್ಲೀಟಾಗಿ ಲೋಡ್ ಮಾಡಿದೆ. ಜಾಸ್ತಿ ಇರೋದ್ರಿಂದ ಸ್ವಲ್ಪ ಲೋಡ್ ಆಗಿಲ್ಲ. ಇವಾಗ ಉಡೊಂದು ಇದು ಒಂದಷ್ಟು ಐಟಮ್ಸ್ನೆಲ್ಲ ಅದರಲ್ಲಿ ಇಡೋಕ್ಕಾಗೋದಿಲ್ಲ. ಸೊ ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ಲೋಡ್ ಮಾಡಿಬಿಟ್ಟು ಮಿಕ್ಕಿದ್ದು ಏನೇನಿತ್ತು ಎಲ್ಲ ನಾನು ತೊಳ್ಕೊಂಡು ಎಲ್ಲ ಕಿಚನ್ ಕ್ಲೀನ್ ಮಾಡ್ಕೊತಾ ಇದ್ದೆ. ಸೊ ಲಾಸ್ಟಲ್ಲಿ ಒಂದು ಸರಿ ಈ ಥರ ಆನ್ ಮಾಡಿ ಬಿಟ್ಬಿಡ್ತೀನಿ. ಎಲ್ಲ ಕಿಚನ್ ಎಲ್ಲ ಕ್ಲೀನ್ ಆಗಿಬಿಡುತ್ತೆ. ಅದೇ ಅಂದರೆ ಅಡುಗೆ ಮಾಡಿ ಅದು ಇದೆಲ್ಲ ಮಾಡಿದಾಗ ಏನಾದರೂ ಒಂದು ಬಿದ್ದುಬಿಟ್ಟಿರುತ್ತಲ್ಲ ಕೆಳಗಡೆ. ಸೊ ನೈಟ್ ಹಂಗೆ ಬಿಟ್ಟು ಮಲ್ಗೋಕ್ಕೆ ಒಂಥರ ಏನೋ ಗೊತ್ತಿಲ್ಲ, ಕಾಕ್ರೋಚ್ ಬರೋದು ಏನು ಬರುತ್ತೋ ಟೆನ್ಷನ್. ಮೊದಲೇ ನನಗೆ ಕಾಕ್ರೋಚ್ಗೆ ದೂರ ಕಂಡ್ರೆ ನನಗೆ ಆಗೋದೇ ಇಲ್ಲ. ಸೊ ಹಾಗಾಗಿ ಅದು ಬಂದ್ಬಿಡುತ್ತೆ ಅಂತ ಟೆನ್ಷನು. ಸೊ ಒಂದು ಸರಿ ಕ್ಲೀನ್ ಮಾಡಿ ಮಲ್ಕೊಂಬಿಡೋದು ನೈಟ್ಗೆ. ಇನ್ನು ಕಿರಣ್ ಐಸ್ ಕ್ರೀಮ್ ಆರ್ಡ್ರ್ ಮಾಡಿದ್ರು. ನಮ್ಮ ಯಾನಾಗೆ ಐಸ್ ಕ್ರೀಮ್ ಅಂದರೆ ತುಂಬ ಇಷ್ಟ. ಸೊ ಹಾಗಾಗಿ ಒಂದು ಸ್ವಲ್ಪನೇ ತಿನ್ಕೊಂಡು ಮಲ್ಕೊಂಡ್ವಿ. ಸೊ ಇವತ್ತಿನ ದಿನ ಈ ಥರ ಇತ್ತು. ಸೊ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ಅನ್ಕೊತೀನಿ. ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.